ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾಮೂಲಿ ಹಂಗೆ ದಿನ ಹೆಂಗೆ ಮೆಂತ್ಯ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ನೆನೆಸಿ ಕೊಡ್ತಿದ್ವಿ, ಲೇಪನ್ಗೆ ಹಾಗೆ ನೆನೆಸಿ ಇವತ್ತು ಕೊಟ್ಟೆ. ಇವತ್ತು ಸ್ವಲ್ಪ ಲೇಟಾಗಿ ಕೂಡ ಎದ್ದ, ಹಂಗಾಗಿ ಬೇಗ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಆನಂತರ ನಾನಿದು ಏನು ಡ್ರೈ ಫ್ರೂಟ್ಸ್ ಏನು ನೆನೆಸಿದ್ದೆ ಅದನ್ನು ಕೊಟ್ಟೆ. ಸ್ವಲ್ಪ ಕಳ್ಳಾಟ ಆಡ್ಕೊಂಡು ತಿಂತಿದ್ದ. ಇದಂದರೆ ಅಷ್ಟು ಹೋಗಲ್ಲ, ಈ ಡ್ರೈ ಫ್ರೂಟ್ಸ್ ಅಂದರೆ ನೆನೆಸಿರ್ತೀನಲ್ಲ ಅದಷ್ಟು ಹೋಗಲ್ಲ. ಮೆಂತ್ಯ ಆದರೆ ಚೆನ್ನಾಗಿ ತಿಂತಾನೆ. ಹಂಗೂ ಹಿಂಗೂ ಅದನ್ನು ತಿನ್ನಿಸಿ ನಾನು ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಮಾಡಿ ಅದನ್ನು ಕೂಡ ಅವ್ನಿಗೆ ಹಾಕ್ಕೊಟ್ಟೆ. ಇಬ್ಬರು ಒಂದೇ ತಟ್ಟೆಯಲ್ಲಿ ಭಾಗ ಮಾಡಿಕೊಂಡು ಮಾಮೂಲಿ ದಿನ ತಿನ್ನೋ ಥರ ತಿಂದ್ವಿ. ಇವಾಗ ಅವನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಏನೇನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ನೋಡಿ. ಯಾವ ಕಾಲು ಇಡೋದು ಹೇಳು? ಯಾವ ಕಾಲದು? ಯು ಕಾಲು ಅಂದರೆ ಏನಪ್ಪ? ಎಷ್ಟು ಬೇಗ ಬೇಗ ಇಲ್ದೆ ಬಿಡಪ್ಪ, ಇಳಿದೆ ಹಂಗೆ ಬೇಗ ಬೇಗ ಊಟ ತಿನ್ನಕ್ಕೇನು. ಲೇಪನ್ಗೆಲ್ಲ ತಿಂಡಿ ತಿನ್ನಿಸಿ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋವಾಗ ಹಂಗೆ ಪ್ರಾವಿಷನ್ ಸ್ಟೋರಿಂದ ನಾನು 5 kg ಗೋಧಿ ತೊಗೊಂಬಂದೆ. ಗೋಧಿ ಹಿಟ್ಟು ಚಪಾತಿಗೆ ಮಾಡ್ಕೊಳಕ್ಕೆ ಬೇಕಲ್ವ, ಅದಕ್ಕೆ ಹಿಟ್ಟು ಖಾಲಿ ಆಗಿತ್ತು. ಅದನ್ನು ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಬಂದೆ. ಅದನ್ನು ತೊಗೊಂಬಂದು ನೀಟಾಗೆಲ್ಲ ಕ್ಲೀನ್ ಮಾಡಿ ಕೇರಿ, ಎಷ್ಟು ಗಲೀಜಿರುತ್ತೆ ಗೊತ್ತಾ. ಒಂದೊಂದ್ಸರಿ ಏನೂ ಇರಲ್ವೇನೋ ಅಂದ್ಕೊಂಡ್ಬಿಡ್ತೀವಿ. ಏನೇ ತಂದರೂ ನಾನು ಈ ಥರ ಕ್ಲೀನ್ ಮಾಡ್ಕೊತೀನಿ. ಅದೇನಾದರೂ ಕಸರೆ ಕಲ್ಲು ಕಡ್ಡಿ ಆ ಥರದ್ದು ಏನಾದರೂ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರಿನಲ್ಲಿ ಒಂದು 4-5 ಸರಿ ತೊಳಿತೀನಿ. ತೊಳೆದ್ಬಿಟ್ಟು ಅದಾದಮೇಲೆ ಒಂದು ವೇಲ್ ಬಟ್ಟೆ ಹಾಸ್ಬಿಟ್ಟು ಅದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ. ಈ ಕೆಲಸನೆಲ್ಲ ಮಗು ಬರೋದ್ರಲ್ಲಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸಂಜೆ ನಮ್ಮ ಹಸ್ಬೆಂಡ್ ಬಂದ ಕೂಡಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಮಿಲ್ಗೆ ಹಾಕ್ಸ್ಬೋದಲ್ವ, ಹಂಗಾಗಿ ಆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡಿ ಎಲ್ಲ ಏನು ಕಡ್ಡಿ ಕಸ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಗೋಧಿ ಹಿಟ್ಟನ್ನ ಬಿಡಿಸೋಣ ಅಂದ್ಬಿಟ್ಟು ಅದಕ್ಕೆ ಅಂತಲೇ ಈ ಥರ ಕಾಳುಗಳನ್ನೆಲ್ಲ ಹಾಕಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನನಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಯಾರೋ ಹೇಳಿದ್ರು. ಹಾಗಾಗಿ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ಗೋಧಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇದನ್ನೆಲ್ಲ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಗೋಧಿ ಕ್ವಾಂಟಿಟಿ ಕಡಿಮೆ ಇದ್ದು ಇದನ್ನೆಲ್ಲ ಸೇರಿಸಿ ಹಾಕಿದ್ರೆ ಅದೊಂದು ಸ್ವಲ್ಪ ಅಷ್ಟು ಇದು ಬರೋಲ್ಲ. ಇನ್ನು ಗೋಧಿ ರಬ್ಬರ್ ಥರ ಬರುತ್ತಲ್ಲ, ಒಸಿವಾಗೆಲ್ಲ ಕಲಸುವಾಗೆಲ್ಲ ಆ ಥರ ಬರೋಲ್ಲ. ಗೋಧಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಹಾಗಾಗಿ ನಾನು ಈ ಐಟಮ್ಗಳನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೆ. ಏನು 5 kgಗೆ ಎಷ್ಟು ಬೇಕು ಅದಕ್ಕಿಂತ ಗೋಧಿಗೆ ತಕ್ಕಂತೆ ಕಡಿಮೆನೇ ತೊಗೊಂಡಿದ್ದೆ. ಇದನ್ನೆಲ್ಲ ಮಗು ಬರೋದ್ರಲ್ಲಿ ಮಾಡಿಬಿಡ್ಬೇಕು ಅಂತಲೇ ಮಾಡಿದ್ದು. ಅವನು ಬಿರಿಯಾನಿ ಮಾಡಮ್ಮ ಅಂತ ಬೇರೆ ಹೇಳಿದ್ದ ನನ್ನ ಪಾಪು. ನನಗೆ ಬಿರಿಯಾನಿ ತಿನ್ನೋಂಗಾಗಿದೆ, ನನಗೆ ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾಯಿತ್ತು. ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸಿ ನನ್ನ ಮಗು ಬರೋದ್ರಲ್ಲಿ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿಟ್ಟು ಅವ್ನು ಬರ್ತಿದ್ದಂಗೆ ಬಿಸಿ ಬಿಸಿಯಾಗಿ ಊಟ ಮಾಡಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಲಿಕ್ಕೇ, ನಾನು ಬಿರಿಯಾನಿ ಮಾಡಲಿಕ್ಕೇ ಇಷ್ಟೊತ್ತು ಇದನ್ನೆಲ್ಲ ಪಟ ಅಂತ ಮಾಡ್ತಾಯಿದ್ದೆ ಕೆಲಸಗಳನ್ನೆಲ್ಲ. ಗೋಧಿ ಕೂಡ ಒಣಗಿತ್ತು, ಸ್ವಲ್ಪ ಪಕ್ಷಿಗಳನ್ನೆಲ್ಲ ಸ್ವಲ್ಪ ಹರಡಿತ್ತು, ಅದನ್ನೆಲ್ಲ ಎತ್ಕೊಂಬಂದು ಗೋಧಿ ಏನು ಉರಿಯೋ ಹಂಗಿಲ್ಲ. ನಾವೇನು ಕಡಲೆಕಾಳು ಮತ್ತು ಸೋಯಾಬೀನು ಮತ್ತು ಮೆಂತ್ಯ ಹಾಗೂ ಫ್ಲ್ಯಾಕ್ಸ್ ಸೀಡ್ಸು ಇದಿಷ್ಟು ಕ್ವಾಂಟಿಟಿ ನೋಡ್ಕೊಂಡು ತೊಗೊಂಡು ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಅಂತ ಬಿಟ್ಬಿಡಬೇಕು. ಗೋಧಿ ಏನು ಉರಿಯೋ ಅವಶ್ಯಕತೆ ಇಲ್ಲ. ಬಟ್ ತಿನ್ನಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನನ್ನ ಮಗುಗೂ ಕೂಡ ಕೊಡ್ತಾಯಿದ್ದೀನಿ ಆಲ್ರೆಡಿ. ನಾನು ಮಾಡಿಸಿ ಅಲ್ಲೇ ಒಂದು ವಾರ ಆಯಿತು. ಇದು ವಿಡಿಯೋ ಲೇಟಾಗಿ ಬರ್ತಾಯಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ರೆ ಹೆಂಗೆ ಬರುತ್ತೋ ಏನೋ ಎತ್ತೋ ಅಂತ ನೀವು ಅಂದ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರೋ ಗೋಧಿ ಹಿಟ್ಟಿದು. ಹಾಗಾಗಿ ಮಾಡಿಸೋಣ ಅಂದ್ಬಿಟ್ಟು ನಾನು ಕೇಳಿಕೊಂಡು ಯಾರನ್ನೋ ನನ್ನ ಫ್ರೆಂಡ್ನ ಕೇಳ್ಕೊಂಡು ಮಾಡಿದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇದ್ದು ಏನಾದರೂ ಕೇಳಬೇಕು, ಏನು ಎತ್ತ ಅಂತ ಕೇಳಬೇಕು ಅಂದರೆ ಬೇಕಾದರೆ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅದಕ್ಕೆ ಅಂತಲೇ ಮಾಡಿಬಿಟ್ಟು ಹೇಳ್ತೀನಿ. ಈ ಕೆಲಸ ಎಲ್ಲ ಮುಗೀತು. ಇದು ಮುಗಿದ ಕೂಡಲೇ ಬಿರಿಯಾನಿ ಮಾಡಬೇಕಲ್ವ, ಹಂಗಾಗಿ ನಮ್ಮ ಮನೆ ಪಕ್ಕನೇ ಚಿಕನ್ ಅಂಗಡಿ ಇದೆ, ಅಲ್ಲೋಗಿ 1 kg ಅಷ್ಟು ಚಿಕನ್ ತೊಗೊಂಬಂದು ಎಲ್ಲ ರುಬ್ಬಿ ಮ್ಯಾರಿನೇಷನ್ ಮಾಡಿಟ್ಟೆ. ಇದನ್ನು ಮಾಡೋದು ಹೆಂಗೆ ಅಂತ ನಾನು ವಿಡಿಯೋ ಫುಲ್ ಮಾಡ್ಕೊಂಡಿಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡ್ತೀನಿ. ಅದು ವಿಡಿಯೋ ಅದಕ್ಕೆ ಅಂತಲೇ ಮಾಡಿದಾಗ ಇನ್ನೊಂದು ಸರಿ ಅಪ್ಲೋಡ್ ಮಾಡ್ತೀನಿ. ಬಿರಿಯಾನಿ ಮಾತ್ರ ತುಂಬಾ ಸಖತ್ತಾಗಿ ಬಂದಿತ್ತು. ಇದು ಒಂಥರ ಲೈಟ್ ವೆಯ್ಟ್ ಇತ್ತು, ಯಾವ ಮಸಾಲೆ ಕೂಡ ಏನೂ ಹಾಕ್ತೀರಾ ಮಾಡಿದ್ದು. ಇದು ವೈಟ್ ಚಿಕನ್ನು
ಅದರ ತುಂಬ ಲೈಟ್ ವೆಯ್ಟಾಗಿ ಏನೋ ಒಂದು ಗೀ ರೈಸ್ ತಿಂತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು. ಬಟ್ ಬಿರಿಯಾನಿ ತಿಂದಷ್ಟೇ ಟೇಸ್ಟ್ ಬರುತ್ತೆ. ಕಲರ್ ಮಾತ್ರ ವೈಟ್ ಕಲರಲ್ಲಿ ಮಾಡಿದ್ದೆ ನಾನು. ಸಕ್ಕತ್ತಾಗಿ ಬಂದಿತ್ತು. ನೀವು ಒಂದ್ಸರಿ ಬೇಕು ಅಂದರೆ ಕಮೆಂಟ್ ಮಾಡಿ, ಮನೇಲಿ ಟ್ರೈ ಮಾಡ್ಬೋದು. ಸಕ್ಕತ್ತಾಗಿ ಬರುತ್ತೆ ಈ ರೆಸಿಪಿ ಮಾತ್ರ. ನಾನು ಬೇಗ ಮಗು ಕರ್ಕೊಂಬರ್ಬೇಕಲ್ವ, ನನಗೆ 1 ಅವರ್ ಟೈಮ್ ಇತ್ತು. ಅಷ್ಟರಲ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ಕುಕ್ಕರೆಲ್ಲ ಕೂಗಿಸಿ ಅದು ಹೆಂಗಾಗಿದೆ ಅಂತ ಓಪನ್ ಕೂಡ ಮಾಡಲಿಲ್ಲ. ಮಗು ಕರ್ಕೊಂಬರೋಣ ಅಂದ್ಬಿಟ್ಟು ಹೋದೆ. ಅಂಗಡಿ ಹತ್ರ ಬರೋಬೇಕಲ್ವ, ಅಲ್ಲಾಸೆನೆ ಅವನು ಸ್ವಲ್ಪ ಟ್ಯಾಕ್ಸ್ ಹಾಕ್ಸ್ದ, ನನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ. ಚಿನ್ನಿ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದೀನಿ ಕಂದ, ಬೇಡ ಅಂತ ಎಷ್ಟೋ ಹೇಳಿದೆ. ಇಲ್ಲ ನಂಗೆ ಅದೊಂದು ಕೊಡ್ಸಮ್ಮ ಅಂತ ಹೇಳಿ ಅದೊಂದು ಚಾಕೋಸ ಏನೋ ಕೊಡಿಸ್ಕೊಂಡು ತಿಂತಾಯಿತ್ತು. ತಿಂದ್ಬಿಟ್ಟು ನಾನು ಮನೆಗೆ ಕರ್ಕೊಂಬಂದು ಬಿರಿಯಾನಿನ ಸರ್ವಿಂಗ್ ಮಾಡಿ ಮಗುಗೂ ತಿನ್ನಿಸಿ ನಾನು ತಿಂದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ವೈಟ್ ಬಿರಿಯಾನಿ, ಲೈಟ್ ವೆಯ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಒಂದು ಚೂರು ಮಸಾಲ ಅಂತಲೇ ಏನೂ ಇಲ್ಲ. ತಿಂದರೆ ಮಸಾಲೆ ಒಂಥರ ದೇಹ ಎಲ್ಲ ಭಾರ ಅನಿಸ್ಬಿಡುತ್ತೆ. ಬಟ್ ಇದನ್ನು ತಿಂದಿದ್ದಕ್ಕೆ ಲೈಟ್ ವೆಯ್ಟ್ ಆಗಿರೋ ಒಂದು ಪ್ಲೈನ್ ಬಿರಿಯಾನಿ ತಿನ್ನೇನೋ ಅನ್ನೋ ಥರ ಫೀಲ್ ಆಯಿತು. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಇಬ್ಬರು ತಿಂದ್ವಿ. ಬಂದ ಕೂಡಲೇ ಊಟ ತಿನ್ನಿಸಿ ಹೋಮ್ವರ್ಕ್ ಮಾಡಿಸೋಣ ಅಂದ್ಬಿಟ್ಟು ಕೂರಿಸ್ಕೊಂಡೆ. ಹೋಮ್ವರ್ಕ್ ಮಾಡೋಣ ಬಾಚಿನ ಅಂದ್ಬಿಟ್ಟು. ಅವರಪ್ಪ ಬಂದ ಕೂಡಲೇ ಹೋಮ್ವರ್ಕ್ ಮಾಡಲ್ಲ ಅವನು, ಅದಕ್ಕೆ ಈಗಲೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಹೋಮ್ವರ್ಕ್ ಮಾಡಿಸುವಾಗ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು, ಹೊಟ್ಟೆ ತುಂಬ ಹಶ್ವಾಗ್ತಿದೆ, ಏನಾದರೂ ಮಾಡಿಟ್ಟಿರು ಸ್ನ್ಯಾಕ್ಸ್ಗೆ ತಿನ್ನಲಿಕ್ಕೆ ಅಂತ. ಅದಕ್ಕೆ ಹಾರ್ಕ ಇತ್ತು, ಹಾರ್ಕ ಕೊರಲೆ ಅದೆಲ್ಲ ಇತ್ತು. ಹಂಗಾಗಿ ಅದರಲ್ಲಿ ಕಿಚಡಿ ಮಾಡೋಣ ಅಂದ್ಬಿಟ್ಟು, ಇನ್ನೊಂದು ಬಟಾಣಿ ಸ್ವಲ್ಪ ತರಕಾರಿ ಎಲ್ಲ ಇತ್ತು. ಅವರಿಗೆ ಕಿಚಡಿ ಮಾಡಿಕೊಟ್ಟು ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು, ಬೀನ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಅವ್ರು ಬಂದ ಕೂಡಲೇ ಅವರು ಕೂಡ ತಿಂದು ಇದಕ್ಕೆ ಏನೋ ಗೋಧಿ ಹಿಟ್ಟು ಹಾಕ್ಸ್ಬೇಕಿತ್ತಲ್ಲ, ಅದನ್ನು ಕೂಡ ಹೋಗಿ ಗೋಧಿ ಹಿಟ್ಟು ಹಾಕ್ಸಿ ಸಂಜೆ ಆದಮೇಲೆ ನಾವು ಸಿಟಿಗೆ ಹೋದ್ವಿ ಸ್ಟುಡಿಯೋಗೆ. ನಾವು ಫೋಟೋಶೂಟ್ ಮಾಡಿಸಿದ್ವಲ್ಲ ಮೇ ತಿಂಗಳಲ್ಲಿ, ಅದು ಫೋಟೋಸ್ ಬಿಡಿಸ್ಕೊಂಡೇ ಬಂದಿರಲಿಲ್ಲ. ತೊಗೊಂಡು ಬರಲಿಕ್ಕೆ ಏನೂ ಟೈಮೇ ಕೂಡಿರಲಿಲ್ಲ. ಹಾಗಾಗಿ ಇವತ್ತು ಹೋಗಿ ಈಸ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಫೋಟೋಸ್ಗಳನ್ನ ತೋರಿಸ್ತಾಯಿದ್ರು, ಚೆನ್ನಾಗಿ ಬಂದಿತ್ತು. ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡೆ, ಶಾರ್ಟ್ ವಿಡಿಯೋಗೆ ಹಾಕೋಣ ಅಂದ್ಬಿಟ್ಟು. ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ವಿಸಿಟಿಂಗ್ ಕಾರ್ಡು ಮತ್ತು ಸ್ಟಿಕ್ಕರ್ಸ್ ಅದು ಮತ್ತು ಬ್ಯಾನರ್ ಮಾಡಿಸ್ಬೇಕು ಅಂತ ರೆಡಿ ಮಾಡ್ಕೊಬೇಕಿನ್ನು. ಅದಕ್ಕಿನ್ನು ಈ ಫೋಟೋಸ್ ನೋಡುವಾಗಂತೂ ಬೇಜಾರಾಗೋಯ್ತು. ನನ್ನ ಫೋಟೋಸ್ ಚೆನ್ನಾಗಿ ಬಂದಿದೆ. ಲೇಪನೂ ಕೂಡ ಸ್ಮೈಲ್ ಮಾಡಿಲ್ಲ. ಅವ್ರ ಅಪ್ಪನೂ ಎಲ್ಲೋ ಒಂದೊಂದು ಹತ್ರ ಸ್ಮೈಲ್ ಮಾಡಿದ್ದಾರೆ, ಒಂದೊಂದು ಹತ್ರ ಸ್ಮೈಲೇ ಮಾಡಿಲ್ಲ. ಅದೇ ಹೇಳ್ತಿದ್ದೆ, ಬೇಜಾರಾಗ್ತಿದೆ ನನಗೆ, ನೀವಿಬ್ಬರು ಸ್ಮೈಲ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಅಲ್ಲಿಂದ ಮನೆಗೆ ಬಂದಮೇಲೆ ಅಡುಗೆ ಏನಾದರೂ ಮಾಡಬೇಕಲ್ವಾ. ನಮಗೆ ಬಿರಿಯಾನಿನೇ ಇತ್ತು. ನಮ್ಮ ಹಸ್ಬೆಂಡ್ಗೆ ಏನಾದರೂ ಲೈಟಾಗಿ ಏನಾದರೂ ಮಾಡು ಅಂತ ಹೇಳಿದ್ರು. ಸಾಕು ಚಪಾತಿ ಮಾಡಿಕೊಡು, ಮುದ್ದೆ ಸಾಂಬಾರು ಏನು ಬೇಡ, ಸಾಯಂಕಾಲ ಬೇರೆ ತಿಂದಿದ್ದೀನಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಬೀಟ್ರೂಟ್ ಒಂದು, ಕ್ಯಾರೆಟ್ ಒಂದು, ಗೆಡ್ಡೆಕೋಸು ಒಂದಿತ್ತು, ಅದು ಮೂರನ್ನು ತುರಿದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡ್ತಾರಲ್ಲ ಅದೇ ಥರ ಮಾಡಿದೆ. ಆ ಮೆಥಡಲ್ಲಿ ಮಾಡಿಬಿಟ್ಟು ಅದನ್ನು ಚಪಾತಿಗೆ ಅಂತ ಅಂದ್ಬಿಟ್ಟು ಚಪಾತಿ ಹಾಕ್ಕೊಟ್ಟೆ. ರಾತ್ರಿ ಊಟ ಮುಗೀತು. ನಾವು ಬಿರಿಯಾನಿ ತಿಂದ್ಕೊಂಡ್ವಿ. ಹಾಗೆ ಮಳೆ ಕೂಡ ಬರ್ತಾಯಿತ್ತು. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ನಾನು ಅಂದ್ಕೊಂಡೆ ಹೆಂಗೂ ಗೋಧಿ ಎಲ್ಲ ಒಣಗಿಸ್ಕೊಂಡಿದ್ದು ಸರಿ ಹೋಯಿತು, ನಾನು ಬೇಗ ಗೋಧಿ ಹಿಟ್ಟು ಮಾಡಿಸ್ಕೊಂಡು ಸರಿ ಹೋಯ್ತಪ್ಪ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.